Hello everyone. Welcome to Sankalp Learning Solutions. Hello everyone. Welcome to Sankalp Learning Solutions. ಸಂಕಲ್ಪ ಲರ್ನಿಂಗ್ ಸೊಲ್ಯೂಷನ್ಸ್ಗೆ ನಿಮಗೆ ಸ್ವಾಗತ. ನಾವು ಇಲ್ಲಿ ಕ್ರ್ಯಾಶ್ ಕೋರ್ಸ್ನ ಮಾಡ್ತಾ ಇದ್ದೀವಿ ಅಲ್ವಾ? ಸೊ ನಿನ್ನೆ ಯಾವ ಲೆಸನ್ನ ಮಾಡಿದ್ವಿ ನಾವು? ಫೋರ್ತ್ ಲೆಸನ್ ಮಾಡಿದ್ವಿ. ಆಂಗ್ಲೋ ಮೈಸೂರು ಯುದ್ಧಗಳಲ್ಲಿ 4 ಆಂಗ್ಲೋ ಮೈಸೂರು ಯುದ್ಧಗಳಿವೆ. ಕೊನೆಯದಾಗಿ 1799ರಲ್ಲಿ ಟಿಪ್ಪು ಸುಲ್ತಾನನು 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಹತನಾದನು. ಸೊ 3 ಯುದ್ಧಗಳಲ್ಲಿ ನಿಮ್ಗೆ ಒಪ್ಪಂದಗಳು ಬರ್ತವೆ. ಅದಕ್ಕೆ ನಾನು ನಿಮ್ಗೆ ಹಿಂದೆ ಕ್ಲಾಸಲ್ಲಿ 3 ಆಂಗ್ಲೋ ಮೈಸೂರು ಯುದ್ಧಗಳು, ಅವುಗಳ ಒಪ್ಪಂದಗಳು ಯಾವ್ಯಾವುದು ಅನ್ನೋದನ್ನ ಹೇಳಿದ್ದೆ ಅಲ್ವಾ? ಯಾವ ಯಾವ ಒಪ್ಪಂದದೊಂದಿಗೆ ಈ ಯುದ್ಧಗಳು ಕೊನೆಯಾದವು ಅದನ್ನ ನೆನ್ಪಿಟ್ಕೋಬೇಕು ಮಕ್ಕಳು. ಓಕೆನಾ? ಇವಾಗ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು 5ನೇ ಪಾಠ. ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು ಅನ್ನೋದನ್ನ ಇವತ್ತು ಸ್ಟಾರ್ಟ್ ಮಾಡೋಣ. ಓಕೆ, ಇದರಲ್ಲಿ ಕಲಿಕಾಂಶ ಏನು ಅಂತಂದ್ರೆ 19ನೇ ಶತಮಾನವನ್ನ ಭಾರತದ ಪುನರುಜ್ಜೀವನ ಕಾಲ ಎಂದು ತಿಳಿಯುವುದು. 2ನೇದಾಗಿ ಬ್ರಹ್ಮ ಸಮಾಜ, ಆರ್ಯ ಸಮಾಜ, ಸತ್ಯಶೋಧಕ ಸಮಾಜಗಳ ಸ್ಥಾಪನೆ, ಅವುಗಳ ಸುಧಾರಣೆಗಳ ಬಗ್ಗೆ ತಿಳಿಯುವುದು. ನೀವು ಆಲ್ರೆಡಿ ತಿಳ್ಕೊಂಡಿರ್ತೀರ ಅಲ್ವಾ ಮಕ್ಕಳೇ? ಯುವ ಬಂಗಾಳಿ ಸಮಾಜ ಚಳುವಳಿ ಹಾಗೂ ಅಲಿಘರ್ ಚಳುವಳಿಗಳನ್ನ ವಿವರಿಸುವುದು. ಓಕೆನಾ? ರಾಮಕೃಷ್ಣ ಮಿಷನ್ ನ ಬೋಧನೆಗಳನ್ನು ತಿಳಿಯುವುದು. ಈ ಒಂದು ಪಾಠದಲ್ಲಿ ನಿಮ್ಗೆ ರಾಮಕೃಷ್ಣ ಮಿಷನ್ ನ ಬೋಧನೆಗಳನ್ನ ತಿಳಿಯುವುದು. ಯಾರು ಸ್ಥಾಪಿಸಿದರು, ಯಾಕೆ ಸ್ಥಾಪಿಸಿದರು ಅನ್ನುವಂಥದ್ದು. ಥಿಯೋಸಫಿಕಲ್ ಸೊಸೈಟಿಯ ವಿಚಾರಗಳನ್ನು ತಿಳಿಯುವುದು. ಭಾರತದಲ್ಲಿ ಥಿಯೋಸಫಿಕಲ್ ಸೊಸೈಟಿಯನ್ನ ಯಾರು ಪ್ರಾರಂಭಿಸಿದರು, ಅದರ ವಿಚಾರಗಳೇನು. ನಾರಾಯಣ ಗುರು, ಶ್ರೀ ನಾರಾಯಣ ಗುರು ಅವರ ಧರ್ಮ ಪರಿಪಾಲನಾ ಯೋಗ ಹಾಗೂ ಪೆರಿಯಾರ್ ಅವರ ವಿಚಾರಗಳನ್ನು ಕೂಡ ನೀವು ಈ ಒಂದು ಪಾಠದಲ್ಲಿ ಓದಿರ್ತೀರ ಅಲ್ವಾ? ಈಗ ಈ ಪಾಠದಲ್ಲಿ ಬಂದಂತಹ ಇರುವಂತಹ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್, ಮಹತ್ವವಾದ ಪ್ರಶ್ನೋತ್ತರಗಳು ನಿಮ್ಮ ಪರೀಕ್ಷಾ ತಯಾರಿಗೋಸ್ಕರವಾಗಿ ಆ ಪ್ರಶ್ನೋತ್ತರಗಳನ್ನ ಮಾತ್ರ ನಾವು ನೋಡ್ತೀವಿ. ಡೀಟೇಲ್ ಆಗಿ ಪಾಠನ ಓದೋದಲ್ಲ ಇವತ್ತು. ಓಕೆ, ಈ ಒಂದು ಪಾಠದಲ್ಲಿ ನಿಮ್ಗೆ ಎಷ್ಟು ಅಂಕಗಳ ಹಂಚಿಕೆ ಇದೆ, ಎಷ್ಟು ಮಾರ್ಕ್ಸ್ ನ ಕ್ವಶನ್ ನ ಕೇಳ್ತಾರೆ ಅಂತ ಅಂದ್ರೆ 3 ಅಂಕದ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಮಕ್ಕಳೇ. ಒಟ್ಟು 3 ಅಂಕದ ಪ್ರಶ್ನೆಯನ್ನ ನೀವು ಈ ಒಂದು ಪಾಠದಿಂದ ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆನಾ? ಇವಾಗ ನಾವು ಪ್ರಶ್ನೋತ್ತರಗಳನ್ನ ನೋಡೋಣ. ಮೊದಲನೇ ಪ್ರಶ್ನೆ, ರಾಜಾರಾಮ್ ಮೋಹನ್ ರಾಯರು ಬಂಗಾಳಿ ಭಾಷೆಯಲ್ಲಿ ಆರಂಭಿಸಿದ ಪತ್ರಿಕೆ ಯಾವುದು ಅಂತ ಕೇಳಿದೆ. ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ಸಂವಾದ ಕೌಮುದಿ, ಆಪ್ಷನ್ ಬಿ ಮೂಕನಾಯಕ, ಆಪ್ಷನ್ ಸಿ ಯಂಗ್ ಇಂಡಿಯಾ ಮತ್ತು ಆಪ್ಷನ್ ಡಿ ಕಾಮನ್ ವೀಲ್ ಅನ್ನುವಂತಹ ಪತ್ರಿಕೆಗಳು. ಓಕೆ, ಸೊ ಇದರಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ರಾಜಾರಾಮ್ ಮೋಹನ್ ರಾಯರು ಯಾವ ಸಮಾಜದ ಸ್ಥಾಪಕರು ಮಕ್ಕಳೇ? ಅವರು ಬ್ರಹ್ಮ ಸಮಾಜದ ಸ್ಥಾಪಕರು ಅಲ್ವಾ? ಸೊ ಬ್ರಹ್ಮ ಸಮಾಜದ ಮೂಲಕ ಅವರು ವಿಧವಾ ವಿವಾಹ ಮತ್ತು ಸಮಾಜ ಸುಧಾರಣೆಗಳಿಗೆ ಪ್ರೋತ್ಸಾಹವನ್ನ, ಕಾರ್ಯಗಳನ್ನ ಮಾಡಿದರು. ಸೊ ಅವರು ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಬಂಗಾಳಿ ಭಾಷೆಯಲ್ಲಿ ಸಂವಾದ ಕೌಮುದಿ ಅನ್ನುವಂತ ಪತ್ರಿಕೆಯನ್ನ ಪ್ರಾರಂಭ ಮಾಡ್ತಾರೆ. ಸೊ ಸರಿಯಾದ ಉತ್ತರ ಯಾವುದು? ಆನ್ಸರ್ ಆಪ್ಷನ್ ಎ ಸಂವಾದ ಕೌಮುದಿ ಅನ್ನೋದು ಸರಿಯಾದ ಉತ್ತರ. ಎರಡನೆಯ ಪ್ರಶ್ನೆ, ನ್ಯೂ ಇಂಡಿಯಾ ಎನ್ನುವಂತಹ ಪತ್ರಿಕೆಯನ್ನ ಪ್ರಾರಂಭಿಸಿದವರು ಯಾರು ಅಂತ ಕೇಳಿದರು. ಆಪ್ಷನ್ ಎ ರಾಜಾರಾಮ್ ಮೋಹನ್ ರಾಯ್,
ರಾಜಾರಾಮ್ ಮೋಹನ್ ರಾವ್. ಆಪ್ಷನ್ ಬಿ ಮಹಾತ್ಮ ಗಾಂಧೀಜಿ. ಆಪ್ಷನ್ ಸಿ ಆನಿ ಬೆಸೆಂಟ್ ಮತ್ತು ಆಪ್ಷನ್ ಡಿ ಸ್ವಾಮಿ ದಯಾನಂದ ಸರಸ್ವತಿ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಆನಿ ಬೆಸೆಂಟ್. ಆನಿ ಬೆಸೆಂಟ್ ಅವರು ಭಾರತದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮವನ್ನ ಪ್ರೋತ್ಸಾಹಿಸಿದರು, ಸ್ವಾತಂತ್ರ್ಯ ಚಳುವಳಿಯನ್ನ ಪ್ರೋತ್ಸಾಹಿಸಿದರು. ಅದೇ ರೀತಿ ಜನರಲ್ಲಿ ಜಾಗೃತಿಯನ್ನ ಮೂಡಿಸುವ ಸಲುವಾಗಿ ಸ್ವಾತಂತ್ರ್ಯದ ಬಗ್ಗೆ ಅವರು ನ್ಯೂ ಇಂಡಿಯಾ ಎನ್ನುವಂತಹ ಪತ್ರಿಕೆಯನ್ನ ಪ್ರಾರಂಭ ಮಾಡ್ತಾರೆ. ಮತ್ತು ಓಕೆ, ಸೊ ಅವರು ಐರಿಷ್ ಮಹಿಳೆಯಾಗಿದ್ದರೂ ಕೂಡ ಭಾರತಕ್ಕೆ ಬಂದು ಭಾರತದಲ್ಲಿ ಜನರಿಗೆ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಪ್ರಯತ್ನವನ್ನ ಪಡ್ತಾರೆ. ಭಾರತದ ಒಂದು ಸಂಸ್ಕೃತಿ, ಇದರ ಬಗ್ಗೆ ಅಪಾರ ಆಸಕ್ತಿಯನ್ನ ಹೊಂದಿದ್ದಂತಹ ಆನಿ ಬೆಸೆಂಟ್ ರವರು ಭಾರತಕ್ಕೆ ಬಂದು ಭಾರತದಲ್ಲಿ ಹೋಮ್ ರೂಲ್ ಚಳುವಳಿಯನ್ನು ಕೂಡ ಪ್ರಾರಂಭ ಮಾಡ್ತಾರೆ. ನಿಮ್ಗೆ ಗೊತ್ತಿರೋ ಪ್ರಕಾರ ಓದಿದ್ದೀರ ಅಲ್ವಾ? ಸೊ ಇವರು ನ್ಯೂ ಇಂಡಿಯಾ ಎನ್ನುವ ನವ ಭಾರತ ಎನ್ನುವಂತ ಪತ್ರಿಕೆಯನ್ನ ಪ್ರಾರಂಭ ಮಾಡ್ತಾರೆ. ಮೂರನೇ ಪ್ರಶ್ನೆ, ಸಮಾಜದ ವ್ಯವಸ್ಥೆಯ ಸುಧಾರಣೆಗಾಗಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಪ್ರತಿಪಾದಿಸಿದವರು ಯಾರು ಅಂತ ಕೇಳಿದ್ದಾರೆ. ಸಮಾಜದ ವ್ಯವಸ್ಥೆಯ ಸುಧಾರಣೆಗಾಗಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಪ್ರತಿಪಾದಿಸಿದವರು ಯಾರು? ಆಪ್ಷನ್ಸ್ ಬಂದ್ಬಿಟ್ಟು ಆಪ್ಷನ್ ಎ ಪ್ರಾರ್ಥನಾ ಸಮಾಜ. ಯಾವ ಸಮಾಜದ ಮೂಲಕ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ಪ್ರತಿಪಾದಿಸಲಾಯಿತು? ಆಪ್ಷನ್ ಎ ಪ್ರಾರ್ಥನಾ ಸಮಾಜ, ಆಪ್ಷನ್ ಬಿ ಬ್ರಹ್ಮ ಸಮಾಜ, ಆಪ್ಷನ್ ಸಿ ಸತ್ಯಶೋಧಕ ಸಮಾಜ, ಆಪ್ಷನ್ ಡಿ ಆರ್ಯ ಸಮಾಜ. ಸರಿಯಾದ ಉತ್ತರ ಆಪ್ಷನ್ ಸಿ ಸತ್ಯಶೋಧಕ ಸಮಾಜ. ಸತ್ಯಶೋಧಕ ಸಮಾಜದ ಸ್ಥಾಪಕರು ಯಾರು ಮಕ್ಕಳೇ? ಜ್ಯೋತಿಬಾ ಫುಲೆಯವರು ಅಲ್ವಾ? ಸೊ ಜ್ಯೋತಿಬಾ ಫುಲೆಯವರು ಮತ್ತು ಅವರ ಜ್ಯೋತಿಬಾ ಫುಲೆಯವರು ಸತ್ಯಶೋಧಕ ಸಮಾಜದ ಮೂಲಕ ಜನರಲ್ಲಿ ಶಿಕ್ಷಣದ ಬಗ್ಗೆ ಜಾಗೃತಿಯನ್ನ ಮೂಡಿಸ್ತಾರೆ. ಸಮಾಜ ಸುಧಾರಣೆ ಆಗ್ಬೇಕು ಅಂತ ಅಂದ್ರೆ ಶಿಕ್ಷಣವು ಅತ್ಯಂತ ಮಹತ್ವ. ಆದ್ದರಿಂದ ಶಿಕ್ಷಣವನ್ನ ಉಚಿತ ಮತ್ತು ಕಡ್ಡಾಯ ಮಾಡಬೇಕು ಎಂದು ಅವರು ಸತ್ಯಶೋಧಕ ಸಮಾಜದ ಮೂಲಕ ಪ್ರತಿಪಾದಿಸಿದರು ಮಕ್ಕಳೇ. ಓಕೆನಾ? ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಸತ್ಯಶೋಧಕ ಸಮಾಜ. ನಾಲ್ಕನೇ ಪ್ರಶ್ನೆ, ರಾಮಕೃಷ್ಣ ಮಿಷನ್ ಸ್ಥಾಪನೆಯ ಉದ್ದೇಶವೇನು ಅಂತ ಕೇಳಿದ್ದಾರೆ. ರಾಮಕೃಷ್ಣ ಮಿಷನ್ ಸ್ಥಾಪನೆಯ ಉದ್ದೇಶವೇನು? ಸೊ ರಾಮಕೃಷ್ಣ ಮಿಷನ್ ಅನ್ನ ಸ್ಥಾಪಿಸಿದವರು ಸ್ವಾಮಿ ವಿವೇಕಾನಂದರು ಅಲ್ವಾ? ಸ್ವಾಮಿ ವಿವೇಕಾನಂದರವರು ಯಾರ ಶಿಷ್ಯರಾಗಿದ್ದರು? ರಾಮಕೃಷ್ಣ ಪರಮಹಂಸರ ಶಿಷ್ಯರಾಗಿದ್ದರು. ಸೊ ರಾಮಕೃಷ್ಣ ಮಿಷನ್ ಅನ್ನ ಅವರು ಸ್ಥಾಪಿಸಿದ ಉದ್ದೇಶ ಅಂತಂದ್ರೆ ತಮ್ಮ ಗುರುಗಳಾದ ರಾಮಕೃಷ್ಣ ಪರಮಹಂಸರ ತತ್ವಗಳನ್ನು ಮತ್ತು ಅವರ ಧ್ಯೇಯೋದ್ದೇಶಗಳನ್ನು ಸಾರುವುದು, ಪ್ರಚಾರ ಪಡಿಸುವುದರ ಸಲುವಾಗಿ ರಾಮಕೃಷ್ಣ ಮಿಷನ್ ಅನ್ನ ಅವರು ಸ್ಥಾಪಿಸಿದರು. ಈ ಒಂದು ಮಿಷನ್ ಸರ್ವಧರ್ಮ ಸಮನ್ವಯ ತತ್ವವನ್ನು ಪ್ರಚಾರ ಮಾಡುತ್ತದೆ ಮತ್ತು ಅನುಷ್ಠಾನಗೊಳಿಸುವುದು ಇದರ ಉದ್ದೇಶವಾಗಿತ್ತು. ಸರ್ವಧರ್ಮ ತತ್ವಗಳನ್ನು ಪ್ರಚಾರ ಮಾಡುವುದು ಮತ್ತು ಅನುಷ್ಠಾನಗೊಳಿಸುವುದು. ಓಕೆನಾ? ಸೊ ರಾಮಕೃಷ್ಣ ಪರಮಹಂಸರ ಉದ್ದೇಶಗಳನ್ನು, ಧ್ಯೇಯೋದ್ದೇಶಗಳನ್ನ ಜಗತ್ತಿಗೆ ಸಾರುವ ಸಲುವಾಗಿ ಅವರು ರಾಮಕೃಷ್ಣ ಮಿಷನ್ ಅನ್ನ ಸ್ಥಾಪಿಸಿದರು. ಇದರ ಜೊತೆಗೆ ಈ ಒಂದು ಮಿಷನ್ ಸರ್ವಧರ್ಮ ತತ್ವಗಳನ್ನ ಪ್ರಚಾರಪಡಿಸುತ್ತದೆ, ಜಗತ್ತಿನಾದ್ಯಂತ ಪ್ರಚಾರಪಡಿಸುತ್ತದೆ. ಇದು ಜಗತ್ತಿನಾದ್ಯಂತ ತನ್ನ ಶಾಖೆಯನ್ನ ಹೊಂದಿದೆ ಮಕ್ಕಳು. ಓಕೆನಾ? ಐದನೇ ಪ್ರಶ್ನೆ, ಸತ್ಯಾರ್ಥ ಪ್ರಕಾಶ ಎಂಬ ಕೃತಿಯನ್ನ ರಚಿಸಿದವರು ಯಾರು ಅಂತ ಕೇಳಿದ್ದಾರೆ. ಸತ್ಯಾರ್ಥ ಪ್ರಕಾಶ ಕೃತಿಯನ್ನ ರಚಿಸಿದವರು ಯಾರು? ಸತ್ಯಾರ್ಥ ಪ್ರಕಾಶ ಕೃತಿಯನ್ನು ಸ್ವಾಮಿ ದಯಾನಂದ ಸರಸ್ವತಿಯವರು ರಚಿಸಿದರು.
ಸ್ವಾಮಿ ದಯಾನಂದ ಸರಸ್ವತಿಯವರು ಸತ್ಯಾರ್ಥ ಪ್ರಕಾಶ ಎಂಬಂತಹ ಕೃತಿಯನ್ನ ರಚಿಸಿದ್ರು. ಇವರು ಆರ್ಯ ಸಮಾಜವನ್ನ ಸ್ಥಾಪನೆ ಮಾಡಿದವರು ಮಕ್ಕಳೇ. ಈ ಆರ್ಯ ಸಮಾಜದ ಮೂಲಕ ಅವರು ಸಮಾಜ ಸುಧಾರಣೆಗಾಗಿ ಪ್ರಯತ್ನವನ್ನ ಪಟ್ಟರು. ಓಕೆ, ಸೊ ಅದರ ಸಲುವಾಗಿ ಇವರು ಸತ್ಯಾರ್ಥ ಪ್ರಕಾಶ ಎನ್ನುವಂತಹ ಕೃತಿಯನ್ನ ರಚಿಸಿದ್ದಾರೆ. ನಿಮ್ಗೆ ಇದನ್ನ ಇಲ್ಲಿ 1 ಮಾರ್ಕ್ ಕ್ವಶನ್ ಅಲ್ಲಿ ಕೇಳ್ಬಹುದು. ಓಕೆ, ಆರನೇ ಪ್ರಶ್ನೆ, ಸ್ವಾಮಿ ದಯಾನಂದ ಸರಸ್ವತಿಯವರು ಪ್ರತಿಪಾದಿಸಿದ ಸುಧಾರಣೆಗಳು ಯಾವುವು ಮತ್ತು ವೈದಿಕ ಸಂಸ್ಕೃತಿಯನ್ನ ಪುನರುಜ್ಜೀವನಗೊಳಿಸುವಲ್ಲಿ ದಯಾನಂದ ಸರಸ್ವತಿಯವರು ಪ್ರಮುಖವಾದ ಪಾತ್ರವನ್ನ ವಹಿಸಿದರು, ಸಮರ್ಥಿಸಿ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ನಿಮ್ಗೆ 2 ತರ ಪ್ರಶ್ನೆನ ಕೇಳ್ಬಹುದು ಮಕ್ಕಳೇ. ಒಂದು, ಸ್ವಾಮಿ ದಯಾನಂದ ಸರಸ್ವತಿಯವರು ಪ್ರತಿಪಾದಿಸಿದ ಸುಧಾರಣೆಗಳು ಯಾವುವು, ಅಥವಾ ವೈದಿಕ ಸಂಸ್ಕೃತಿಯನ್ನು ಪುನರುಜ್ಜೀವನಗೊಳಿಸುವಲ್ಲಿ ದಯಾನಂದ ಸರಸ್ವತಿಯವರು ಪ್ರಮುಖವಾದ ಪಾತ್ರವನ್ನ ವಹಿಸಿದರು, ಸಮರ್ಥಿಸಿ ಅಂತ ಕೇಳ್ಬೋದು. ಓಕೆನಾ? ಸ್ವಾಮಿ ದಯಾನಂದ ಸರಸ್ವತಿಯವರು ಆರ್ಯ ಸಮಾಜವನ್ನ ಸ್ಥಾಪನೆ ಮಾಡಿದರು. ನಿಮ್ಗೆ ಗೊತ್ತಿದೆ, ಆರ್ಯ ಸಮಾಜದ ಸ್ಥಾಪನೆಯ ಮೂಲಕ ಅವರು ಸಮಾಜದ ಸುಧಾರಣೆಯಲ್ಲಿ ಪಾತ್ರವನ್ನ ವಹಿಸಿದರು ಅಲ್ವಾ. ಸೊ ಸ್ವಾಮಿ ದಯಾನಂದ ಸರಸ್ವತಿಯವರು ವೇದಗಳನ್ನ ಅಪಾರವಾಗಿ ಅಧ್ಯಯನ ಮಾಡಿದರು. ಸೊ ಅವರು ವೇದಗಳ ಅಧ್ಯಯನದಿಂದ ಕಂಡುಕೊಂಡ ಅಂಶವೆಂದರೆ ಭಾರತದ ಸಮಸ್ಯೆಗಳಿಗೆ ಪರಿಹಾರಗಳು ವೇದಗಳಲ್ಲಿ ಇವೆ ಎಂಬುದಾಗಿದೆ. ಅವರು ಭಾರತದ ಸಮಸ್ಯೆಗಳಿಗೆ ಪರಿಹಾರಗಳು ಎಲ್ಲಿ ವೇದಗಳಲ್ಲಿ ಅಪಾರವಾದ ವೇದ ಅಧ್ಯಯನ ಮಾಡಿದ್ದರಿಂದ ವೇದಗಳಲ್ಲಿ ಭಾರತದ ಸಮಸ್ಯೆಗಳಿಗೆ ಪರಿಹಾರಗಳಿವೆ ಎಂಬುದನ್ನು ಕಂಡುಕೊಂಡಿದ್ದರು. ಸೊ ಈ ಹಿನ್ನೆಲೆಯಲ್ಲಿ ಅವರು ಘೋಷಿಸಿದ ವಾಕ್ಯ ಏನಾಗಿತ್ತು ಅಂದ್ರೆ ವೇದಗಳಿಗೆ ಮರಳಿ ಎಂಬುವಂತಹ ವಾಕ್ಯವನ್ನ ಘೋಷಿಸಿದ್ರು. ಆದ್ದರಿಂದ ಇವರು ಸುಧಾರಣವಾದಿ ಎಂಬುದಕ್ಕಿಂತ ಬದಲಾಗಿ ಪುನರುತ್ಥಾನವಾದಿ ಅಂತ ಹೇಳ್ಬೋದು. ಸೊ ವೇದಗಳಿಗೆ ಹಿಂದಿರುಗಿ ಅಂತಾನೆ ಮೊದಲೇ ವೇದಗಳನ್ನ ಅಧ್ಯಯನ ಮಾಡಿದ್ದರಿಂದ ಅವರು ವೇದಗಳನ್ನ ಹಿಂದಿರುಗಿ ಎಂದು ವೇದಗಳಿಗೆ ಹಿಂದಿರುಗಿ ಎನ್ನುವಂತಹ ಒಂದು ಘೋಷವಾಕ್ಯವನ್ನ ಮಾಡಿದರು ಮಕ್ಕಳು. ಓಕೆ, ಸೊ ಸ್ವಾಮಿ ದಯಾನಂದ ಸರಸ್ವತಿಯವರು ಏನ್ ಹೇಳ್ತಾರೆ ಅಂತಂದ್ರೆ, ಜಾತಿಯು ಯೋಗ್ಯತೆಯಿಂದ ಹೊರತು ಹುಟ್ಟಿನಿಂದಲ್ಲ ಎಂಬುದನ್ನ ಅವರು ಪ್ರತಿಪಾದಿಸಿದರು. ಸೊ ಜಾತಿ ಪದ್ಧತಿಯ ವಿರುದ್ಧ ಈ ಸಮಾಜ ಸುಧಾರಕರು, ಭಾರತದಲ್ಲಿ ಇದ್ದಂತಹ ಒಂದು ಪದ್ಧತಿ ಅಂತಂದ್ರೆ ಜಾತಿ ಪದ್ಧತಿ, ಈ ಎಲ್ಲ ಸಮಾಜ ಸುಧಾರಕರು ಕೂಡ ಜಾತಿ ಪದ್ಧತಿಯನ್ನ ಮೊದಲಿನಿಂದಲೂ ಖಂಡಿಸ್ತಾ ಬಂದಿದ್ದಾರೆ ಅಲ್ವಾ. ಸೊ ಇವ್ರು ಏನ್ ಹೇಳ್ತಾರೆ, ಜಾತಿಯು ಯೋಗ್ಯತೆಯಿಂದ ಹೊರತು ಹುಟ್ಟಿನಿಂದಲ್ಲ ಎಂದು ಪ್ರತಿಪಾದಿಸಿದರು. ಅರ್ಥಹೀನ ಆಚರಣೆಗಳನ್ನು, ಹಿಂದೂ ಧರ್ಮದಲ್ಲಿ ಇದ್ದಂತಹ ಕೆಲವೊಂದು ಅರ್ಥಹೀನ ಆಚರಣೆಗಳನ್ನ ಇವರು ವಿರೋಧಿಸ್ತಾರೆ. ಅದೇ ರೀತಿಯಾಗಿ ವಿಧವಾ ವಿವಾಹವನ್ನ ಪ್ರೋತ್ಸಾಹಿಸಿದರು. ಸೊ ವಿಧವೆಯರ ವಿವಾಹಕ್ಕೆ ಪ್ರೋತ್ಸಾಹವನ್ನ ನೀಡಿದ್ದಾರೆ. ಜಾತಿ ಪದ್ಧತಿ ಮತ್ತು ವಿಗ್ರಹಾರಾಧನೆ ಎರಡನ್ನೂ ಇವರು ಖಂಡಿಸ್ತಾರೆ. ಸ್ವಾಮಿ ದಯಾನಂದ ಸರಸ್ವತಿಯವರು ಜಾತಿ ಪದ್ಧತಿ ಹಾಗೂ ವಿಗ್ರಹಾರಾಧನೆ ಎರಡನ್ನೂ ಖಂಡಿಸ್ತಾರೆ. ಅದೇ ರೀತಿಯಾಗಿ ಸ್ವದೇಶಿ ವಸ್ತುಗಳ ಬಳಕೆಗೆ ಇವರು ಕರೆಯನ್ನ ನೀಡಿದರು. ಸೊ ಸ್ವಾತಂತ್ರ್ಯ ಹೋರಾಟದಲ್ಲಿ ಜನರು ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಪ್ರೇರೇಪಣೆ ನೀಡಿದಂತಹ ಮಹಾನ್ ದೇಶಭಕ್ತರಾಗಿದ್ದರು ಸ್ವಾಮಿ ದಯಾನಂದ ಸರಸ್ವತಿಯವರು. ಆದ್ದರಿಂದ ಅವರು ಸ್ವದೇಶಿ ವಸ್ತುಗಳ ಬಳಕೆಗೆ ಕರೆಯನ್ನ ನೀಡಿದ್ದಾರೆ. ಓಕೆ, ಅದೇ ರೀತಿ ಜನರಲ್ಲಿ ದೇಶಾಭಿಮಾನ, ಸ್ವಾಭಿಮಾನ ಮತ್ತು ಸ್ವಾವಲಂಬನೆಯನ್ನ ಮೂಡಿಸಲು ಪ್ರಯತ್ನ ಪಡ್ತಾರೆ. ಸೊ ದೇಶಾಭಿಮಾನ, ಸ್ವಾಭಿಮಾನ ಮತ್ತು ಸ್ವಾವಲಂಬನೆಯನ್ನ ಮೂಡಿಸುವುದಕ್ಕೆ ಪ್ರಯತ್ನ ಪಡ್ತಾರೆ. ಅದನ್ನ ಹೇಗೆ ಹೇಳ್ಬಹುದು ಅಂದ್ರೆ, ಭಾರತೀಯರಿಗೆ ಭಾರತ ಎಂಬುದು ಅವರ ಘೋಷಣೆಯಾಗಿತ್ತು. ಏನು, ಭಾರತೀಯರಿಗೆ ಭಾರತ ಎಂಬುದು ಅವರ ಘೋಷಣೆಯಾಗಿತ್ತು. ಸೊ ಅವರು ಸ್ವರಾಜ್ಯ, ಸ್ವಧರ್ಮ ಬೋಧನೆಗಳ ಮೂಲಕ ಸ್ವಾತಂತ್ರ್ಯ ಹೋರಾಟದಲ್ಲಿ ಜನರಿಗೆ ಭಾಗವಹಿಸಲು ಪ್ರೇರೇಪಣೆಯನ್ನ ನೀಡ್ತಾರೆ. ಇವಿಷ್ಟು ಸ್ವಾಮಿ ದಯಾನಂದ ಸರಸ್ವತಿಯವರ ಸುಧಾರಣೆ ಕೊಡುಗೆಗಳು. ಓಕೆನಾ. ಸೊ ಅವರ ಘೋಷವಾಕ್ಯ ಏನಾಗಿತ್ತು, ವೇದಗಳಿಗೆ ಹಿಂತಿರುಗಿ ಎನ್ನುವುದರ ಜೊತೆಗೆ ಭಾರತೀಯರಿಗೆ ಭಾರತ ಎನ್ನುವಂತಹ ಘೋಷಣೆಯನ್ನ ಅವರು ನೀಡಿದರು. ಅಂತಂದ್ರೇನು, ಭಾರತೀಯರಲ್ಲಿ ಒಂದು ಸ್ವಾಭಿಮಾನವನ್ನ ಈ ಮೂಲಕ ಮೂಡಿಸುವುದು ಅವರ ಧ್ಯೇಯೋದ್ದೇಶವಾಗಿತ್ತು. ಓಕೆ,
ಏಳನೇ ಪ್ರಶ್ನೆ, ಆನಿ ಬೆಸೆಂಟ್ ರವರ ಸುಧಾರಣಾ ಕ್ರಮಗಳು ಯಾವುವು? ಅಥವಾ ಸಾಮಾಜಿಕ ಸುಧಾರಣಾ ಚಳುವಳಿ ಹಾಗೂ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಆನಿ ಬೆಸೆಂಟ್ ರವರ ಪಾತ್ರವನ್ನ ವಿವರಿಸಿ ಅಂತ ಕೇಳಿದ್ದಾರೆ. ಆನಿ ಬೆಸೆಂಟ್ ರವರ ಸುಧಾರಣಾ ಕ್ರಮಗಳು ಜೊತೆಗೆ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಆನಿ ಬೆಸೆಂಟ್ ರವರ ಪಾತ್ರವನ್ನ ವಿವರಿಸಿ ಅಂತ ಕೇಳಿದ್ದಾರೆ. ಓಕೆ. ಆನಿ ಬೆಸೆಂಟ್ ರವರು ಒಬ್ಬ ಐರಿಷ್ ಮಹಿಳೆ, ಐರ್ಲೆಂಡ್ ದೇಶದ ಮಹಿಳೆ. ಓಕೆನಾ. ಐರಿಷ್ ಮಹಿಳೆಯಾದಂತಹ ಆನಿ ಬೆಸೆಂಟ್ರು ಭಾರತಕ್ಕೆ ಬಂದ ನಂತರ ಥಿಯೋಸಾಫಿಕಲ್ ಸೊಸೈಟಿಯ ಕಾರ್ಯಚಟುವಟಿಕೆಗಳನ್ನು ಭಾರತದಲ್ಲಿ ಆರಂಭಿಸಿ ಅದಕ್ಕೆ ನವ ಚೈತನ್ಯವನ್ನ ನೀಡ್ತಾರೆ ಮಕ್ಕಳೇ. ಥಿಯೋಸಾಫಿಕಲ್ ಸೊಸೈಟಿಯ ಕಾರ್ಯಚಟುವಟಿಕೆಗಳನ್ನು ಭಾರತದಲ್ಲಿ ಆರಂಭಿಸಿ ಅದಕ್ಕೆ ನವ ಚೈತನ್ಯವನ್ನ ನೀಡಿದರು. ಸೊ ಥಿಯೋಸಾಫಿಕಲ್ ಸೊಸೈಟಿಯ ಮೂಲ ಸ್ಥಾಪಕರು ಅಂತಂದ್ರೆ ಮೇಡಮ್ ಬ್ಲಾವಟ್ಸ್ಕಿ ಮತ್ತು ಕರ್ನಲ್ HS ಆಲ್ಕಟ್ ಅವರು. ಓಕೆ. ಸೊ ಈ ಒಂದು ಸಮಾಜವು ಥಿಯೋಸಾಫಿಕಲ್ ಅಂತಂದ್ರೇನು, ಯಾವುದೇ ರೀತಿಯ ಭೇದ ಭಾವವಿಲ್ಲದೆ ಎಲ್ಲರಲ್ಲೂ ಒಂದು ಭ್ರಾತೃತ್ವವನ್ನ ಬೆಳೆಸುವಂತಹ ಒಂದು ಸೊಸೈಟಿ ಥಿಯೋಸಾಫಿಕಲ್ ಸೊಸೈಟಿ. ಓಕೆ. ಸೊ ವೈಚಾರಿಕತೆಯ ಮೂಲಕ ಅಧ್ಯಯನ ಮಾಡಿ ಅದರ ಮೂಲಕ ಮಾನವನ ಶಕ್ತಿಗಳನ್ನ ಪತ್ತೆಹಚ್ಚುವುದು ಅಂತಂದ್ರೆ ಇಲ್ಲಿ ಯಾವುದೇ ರೀತಿಯ ಭೇದ ಭಾವ ಅನ್ನೋದು ಜಾತಿಯ ಆಧಾರದ ಮೇಲೆ ಇರ್ಬೋದು ಅಥವಾ ಬೇರೆ ಯಾವುದೇ ರೀತಿಯ ಲಿಂಗದ ಆಧಾರದ ಮೇಲೆ ಯಾವುದೇ ರೀತಿಯ ಭೇದ ಭಾವ ಜನರಲ್ಲಿ ಇರಬಾರದು ಅನ್ನುವಂತಹ ಒಂದು ಧ್ಯೇಯೋದ್ದೇಶಗಳೊಂದಿಗೆ ಸ್ಥಾಪಿತವಾಗಿದ್ದು ಈ ಥಿಯೋಸಾಫಿಕಲ್ ಸೊಸೈಟಿ. ಈ ಸೊಸೈಟಿಯನ್ನ ಭಾರತಕ್ಕೆ ವಿಸ್ತರಿಸಿ ಇದರಲ್ಲಿ ಕಾರ್ಯಚಟುವಟಿಕೆಗಳನ್ನ ಭಾರತದಲ್ಲಿ ಆರಂಭಿಸಿದವರು ಐರಿಷ್ ಮಹಿಳೆಯಾದಂತಹ ಆನಿ ಬೆಸೆಂಟ್ ಅವರು. ಸೊ ಇವರು ಭಾರತದಲ್ಲಿ ಉಪನ್ಯಾಸಗಳ ಮೂಲಕ ಭಾರತೀಯ ಸಂಸ್ಕೃತಿಯ ಬಗ್ಗೆ ಅಭಿಮಾನವನ್ನ ಬಿತ್ತಿದರು. ನೋಡಿ, ಇವರು ವಿದೇಶಿ ಮಹಿಳೆ ಆಗಿದ್ದರೂ ಕೂಡ ಭಾರತೀಯ ಸಂಸ್ಕೃತಿಯಿಂದ ಪ್ರೇರೇಪಣೆಗೊಂಡು ಭಾರತಕ್ಕೆ ಬಂದು ಇಲ್ಲಿನ ಒಂದು ಜನರಿಗೆ ಸಂಸ್ಕೃತಿಯ ಬಗ್ಗೆ ಅಭಿಮಾನವನ್ನ ಬಿತ್ತಾರೆ ಮಕ್ಕಳೇ. ಅದೇ ರೀತಿಯಾಗಿ ಆನಿ ಬೆಸೆಂಟ್ ರವರು ಸ್ವಾತಂತ್ರ್ಯ ಚಳುವಳಿಯನ್ನು ಕೂಡ ವ್ಯಾಪಕವಾಗಿ ಬೆಂಬಲಿಸಿದರು. ಸೊ ಭಾರತದಲ್ಲಿ ಅವರು ಬಂದಾಗ ಇಲ್ಲಿ ಸ್ವಾತಂತ್ರ್ಯ ಹೋರಾಟ ನಡೀತಾ ಇತ್ತು ಅಲ್ವಾ. ಸೊ ಮೊದಲೇ ಭಾರತೀಯ ಸಂಸ್ಕೃತಿಯಿಂದ ಪ್ರೇರೇಪಣೆಗೊಂಡಿದ್ದಂತಹ ಆನಿ ಬೆಸೆಂಟ್ ರವರು ಸ್ವಾತಂತ್ರ್ಯ ಚಳುವಳಿಯಲ್ಲೂ ಭಾಗವಹಿಸ್ತಾರೆ, ವ್ಯಾಪಕವಾಗಿ ಅದನ್ನ ಬೆಂಬಲಿಸ್ತಾರೆ. ಜನರನ್ನ ಪ್ರೇರೇಪಣೆಯ ಮಾಡುವ ಸಲುವಾಗಿ, ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರೇರೇಪಣೆ ಮಾಡುವ ಸಲುವಾಗಿ ನ್ಯೂ ಇಂಡಿಯಾ ಎಂಬಂತಹ ಒಂದು ಪತ್ರಿಕೆಯನ್ನ ಪ್ರಾರಂಭ ಮಾಡ್ತಾರೆ. ಓಕೆ. ಅದೇ ರೀತಿ 1916ರಲ್ಲಿ ಹೋಮ್ ರೂಲ್ ಚಳುವಳಿಯನ್ನು ಕೂಡ ಆನಿ ಬೆಸೆಂಟ್ ರವರು ಪ್ರಾರಂಭ ಮಾಡ್ತಾರೆ. ಜೊತೆಗೆ 1917ರಲ್ಲಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷೆ ಕೂಡ ಆಗಿದ್ದರು. ಓಕೆ. ಸೊ ಭಾರತಕ್ಕೆ ಬಂದು ಭಾರತೀಯರಲ್ಲಿ ಒಂದು ಜಾಗೃತಿಯನ್ನ ಮೂಡಿಸಿ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಜನರಿಗೆ ಪ್ರೇರೇಪಣೆ ನೀಡುವುದರ ಜೊತೆಗೆ ಭಾರತದಲ್ಲಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ಕೂಡ ಅವರು ವಹಿಸಿದ್ದರು. ಅಲ್ಲದೆ ಸಮಾಜದಲ್ಲಿ ಸಾಮರಸ್ಯತೆ, ವಿಶ್ವ ಸೋದರತೆಯನ್ನ ವೃದ್ಧಿಸುವುದು ಮತ್ತು ಸಮಾನತೆಯನ್ನ ಸಾಧಿಸುವಲ್ಲಿ ಆನಿ ಬೆಸೆಂಟ್ ರವರು ಪ್ರಯತ್ನವನ್ನ ಪ್ರಪಟ್ಟರು. ಓಕೆ. ಸೊ ಇವರು ಒಂದು ಭಾರತದ ತಾತ್ವಿಕತೆಗೆ ಮತ್ತು ಸ್ವಾತಂತ್ರ್ಯ ಚಳುವಳಿಗೆ ಅಪಾರ ಕೊಡುಗೆಯನ್ನ ಆನಿ ಬೆಸೆಂಟ್ ರವರು ನೀಡಿದ್ದಾರೆ. ಇವು ಆನಿ ಬೆಸೆಂಟ್ ರವರ ಕೊಡುಗೆ. ಎಂಟನೇ ಪ್ರಶ್ನೆ, ಪ್ರಾರ್ಥನಾ ಸಮಾಜದ ಸುಧಾರಣೆಗಳನ್ನು ತಿಳಿಸಿ ಅಂತ ಕಾರ್ಯಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ ಮಕ್ಕಳು. ಓಕೆ. ಸೊ ಪ್ರಾರ್ಥನಾ ಸಮಾಜವನ್ನ ಸ್ಥಾಪಿಸಿದವರು ಶ್ರೀ ಆತ್ಮಾರಾಮ್ ಪಾಂಡುರಂಗ್ ರವರು. ಓಕೆ. ಸೊ ಆತ್ಮಾರಾಮ್ ಪಾಂಡುರಂಗ್ ರವರು ಪ್ರಾರ್ಥನಾ ಸಮಾಜವನ್ನ ಸ್ಥಾಪಿಸಿದರು. ಇದನ್ನ ಪ್ರಚಾರ ಪಡಿಸಿದವರು MG ರಾನಡೆಯವರು. ಇದು ಕೂಡ ನಿಮ್ಗೆ 1 ಮಾರ್ಕ್ಗೆ ಆಪ್ಷನ್ ಅಲ್ಲಿ ಕೇಳ್ಬಹುದು.
ಮೂರು ಮಾಸದೊಂದೇ ಕೇಳ್ತಾರೆ ಆದ್ರೂ. ಓಕೆ, ಸೊ ಇಲ್ಲಿ MG ರಾನಡೆಯವರು ಇದನ್ನ ಪ್ರಚಾರ ಪಡಿಸಿದರು. ಮೂಲವಾಗಿ ಪ್ರಾರ್ಥನಾ ಸಮಾಜವನ್ನ ಸ್ಥಾಪನೆ ಮಾಡಿದಂತವರು ಶ್ರೀ ಆತ್ಮಾರಾಮ್ ಪಾಂಡುರಂಗರವರು. ಸೊ ಇದರ ಧ್ಯೇಯೋದ್ದೇಶ ಏನಾಗಿತ್ತು? ಮಾನವನ ಸೇವೆ, ಪರಮಾತ್ಮನ ಸೇವೆ ಎಂಬುದು ಈ ಒಂದು ಪ್ರಾರ್ಥನಾ ಸಮಾಜದ ನೆಲೆಗಟ್ಟಾಗಿತ್ತು. ಸೊ ಇಲ್ಲಿ ಪ್ರತಿಯೊಂದು ಅಂಶಗಳನ್ನು ನೀವು ನೆನ್ಪಿಟ್ಕೋಬೇಕು ಮಕ್ಕಳು. ಓಕೆ, ಸೊ ಮಾನವನ ಸೇವೆಯೇ ಪರಮಾತ್ಮನ ಸೇವೆ ಎಂಬ ನೆಲೆಗಟ್ಟಿನಲ್ಲಿ ಸ್ಥಾಪಿತವಾದ ಸಂಸ್ಥೆ ಯಾವುದು ಅಂತ ಕೇಳಿದ್ರೆ ಪ್ರಾರ್ಥನಾ ಸಮಾಜ. ಈ ಸಮಾಜವು ಶಿಕ್ಷಣ ಪ್ರಸಾರಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಿತು. ಇಲ್ಲಿ ಸಮಾಜ ಸುಧಾರಣೆ ಅಂತ ಬಂದಾಗ ಎಲ್ಲ ಸಮಾಜ ಸುಧಾರಕರು ಶಿಕ್ಷಣಕ್ಕೆ, ಜಾತಿ ಪದ್ಧತಿಯ ಒಂದು ನಿರ್ಮೂಲನೆಗೆ, ಬಾಲ್ಯ ವಿವಾಹದ ನಿರ್ಮೂಲನೆಗೆ ಪ್ರಯತ್ನವನ್ನ ಪಟ್ಟಿದ್ದಾರೆ. ಓಕೆ, ಸೊ ಅದೇ ರೀತಿಯಾಗಿ ಪ್ರಾರ್ಥನಾ ಸಮಾಜವು ಕೂಡ ಶಿಕ್ಷಣ ಪ್ರಸಾರಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಿತು. ಬಾಲ್ಯ ವಿವಾಹ, ವಿಗ್ರಹಾರಾಧನೆ, ಜಾತಿ ಪದ್ಧತಿ ಮತ್ತು ಪರದಾ ಪದ್ಧತಿ, ಭಾರತದಲ್ಲಿ ಇದ್ದಂತಹ ಪರದಾ ಪದ್ಧತಿಯನ್ನ ಈ ಒಂದು ಪ್ರಾರ್ಥನಾ ಸಮಾಜವು ವಿರೋಧ ಮಾಡುತ್ತೆ. ಓಕೆ, ಅದರ ಮೂಲಕ ಆತ್ಮಾರಾಮ್ ಪಾಂಡುರಂಗರವರು ಕೂಡ ಇದನ್ನ ವಿರೋಧ ಮಾಡ್ತಾರೆ. ವಿಧವಾ ವಿವಾಹ, ಸ್ತ್ರೀ ವಿವಾಹ, ಅಂತರ್ಜಾತೀಯ ವಿವಾಹ ಮತ್ತು ಸಹಭೋಜನಗಳನ್ನ ಇವರು ಪ್ರೋತ್ಸಾಹಿಸಿದರು. ಸೊ ಇದರಲ್ಲಿ ಸಹಭೋಜನ ಮತ್ತು ಅಂತರ್ಜಾತಿ ವಿವಾಹ ಏಕೆ ಅಂತಂದ್ರೆ ಭಾರತದಲ್ಲಿ ಇದ್ದಂತಹ ಅನಿಷ್ಟ ಪಿಡುಗಾದ ಒಂದು ಜಾತಿ ಪದ್ಧತಿಯನ್ನ, ಅಸ್ಪೃಶ್ಯತೆಯನ್ನ ನಿವಾರಣೆ ಮಾಡೋದಕ್ಕೆ ಈ ಒಂದು ಸಹಭೋಜನವನ್ನ ಮತ್ತು ಅಂತರ್ಜಾತಿ ವಿವಾಹವನ್ನ ಆತ್ಮಾರಾಮ್ ಪಾಂಡುರಂಗ್ ಅವರು ಪ್ರೋತ್ಸಾಹಿಸಿದರು. ಯಾವುದರ ಮೂಲಕ? ಪ್ರಾರ್ಥನಾ ಸಮಾಜದ ಮೂಲಕ. ಓಕೆನಾ. ಇಲ್ಲಿ ರಾಷ್ಟ್ರೀಯ ಶಾಲೆಗಳು, ಅನಾಥಾಶ್ರಮಗಳು ಮತ್ತು ವಿಧವಾಶ್ರಮಗಳನ್ನು ಕೂಡ ಪ್ರಾರ್ಥನಾ ಸಮಾಜದ ಮೂಲಕ ಸ್ಥಾಪಿಸಲಾಯಿತು. ಅದೇ ರೀತಿಯಾಗಿ ಸರ್ವ ಧರ್ಮಗಳು ಸತ್ಯದ ಪ್ರತೀಕಗಳು, ಎಲ್ಲ ಧರ್ಮಗಳನ್ನು ಕೂಡ ಗೌರವಿಸಬೇಕು ಎಂದು ಪ್ರಾರ್ಥನಾ ಸಮಾಜವು ಪ್ರತಿಪಾದಿಸುತ್ತೆ ಮಕ್ಕಳು. ಓಕೆ, ಸೊ ಎಲ್ಲಾ ಧರ್ಮಗಳು ಕೂಡ ಸತ್ಯದ ಪ್ರತೀಕ, ಆ ಏಕತೆಯ ಪ್ರತೀಕ. ಆದ್ದರಿಂದ ಸೊ ಎಲ್ಲ ಧರ್ಮಗಳನ್ನ ಗೌರವಿಸಬೇಕು ಎನ್ನುವಂಥದ್ದನ್ನ ಪ್ರಾರ್ಥನಾ ಸಮಾಜವು ಪ್ರತಿಪಾದಿಸಿತು. ಓಕೆ, ಸೊ ಇಲ್ಲಿ ಇವರು ನ್ಯಾಷನಲ್ ಸ್ಕೂಲ್ಸ್, ಡೆಕ್ಕನ್ ಸ್ಕೂಲ್ಸ್ ಈ ತರ ಸ್ಕೂಲ್ಗಳನ್ನ, ಶಾಲೆಗಳನ್ನ ಸ್ಥಾಪನೆ ಮಾಡುವ ಮೂಲಕ ಶಿಕ್ಷಣಕ್ಕೂ ಕೂಡ ಪ್ರೋತ್ಸಾಹವನ್ನ ಕೊಡ್ತಾರೆ. ಸೊ ಈ ರೀತಿಯಾಗಿ ಸಮಾಜ ಸುಧಾರಣೆಯಲ್ಲಿ ಪ್ರಾರ್ಥನಾ ಸಮಾಜವು ಕೂಡ ಒಂದು ಮಹತ್ವದ ಪಾತ್ರವನ್ನ ವಹಿಸಿದೆ. 9ನೇ ಪ್ರಶ್ನೆ. ಶ್ರೀ ನಾರಾಯಣ ಗುರು ಅವರ ಧರ್ಮ ಪರಿಪಾಲನಾ ಯೋಗಂ ಸಂಘಟನೆಯ ಸುಧಾರಣೆಗಳನ್ನು ತಿಳಿಸಿರಿ ಅಂತ ಕೇಳಿದ್ದಾರೆ. ಶ್ರೀ ನಾರಾಯಣ ಗುರು ಅವರ ಧರ್ಮ ಪರಿಪಾಲನಾ ಯೋಗಂ ಸಂಘಟನೆಯ ಸುಧಾರಣೆಗಳನ್ನ ತಿಳಿಸಿರಿ. ಶ್ರೀ ನಾರಾಯಣ ಗುರು ರವರು ಧರ್ಮ ಪರಿಪಾಲನಾ ಯೋಗಂ ಎನ್ನುವಂತ ಸುಧಾರಣಾ ಸಂಘಟನೆಯನ್ನ ಪ್ರಾರಂಭ ಮಾಡ್ತಾರೆ. ಓಕೆ, ಸೊ ಈ ಒಂದು ಸಂಘಟನೆಯ ಪ್ರಮುಖ ಉದ್ದೇಶ ಎಂದರೆ ಹಿಂದುಳಿದ ಮತ್ತು ಶೋಷಣೆಗೊಳಗಾದ ಸಮುದಾಯಗಳ ಸಬಲೀಕರಣ. ಹಿಂದುಳಿದ ಮತ್ತು ಶೋಷಣೆಗೊಳಗಾದ ಸಮುದಾಯಗಳ ಸಬಲೀಕರಣ ಮಾಡುವುದು, ಅವರನ್ನ ಮೇಲೆತ್ತುವುದು ಈ ಒಂದು ಸಮಾಜದ ಅಥವಾ ಸಂಘಟನೆಯ ಮುಖ್ಯ ಉದ್ದೇಶವಾಗಿತ್ತು. ಮನುಷ್ಯ ಘನತೆಯಿಂದ ಬದುಕುವ ಸಮಾಜದ ನಿರ್ಮಾಣವೇ ಈ ಒಂದು ಸಂಘಟನೆಯ ಉದ್ದೇಶವಾಗಿತ್ತು. ಧರ್ಮ ಪರಿಪಾಲನಾ ಯೋಗಂ ಅಂತಂದ್ರೇನು? ಮನುಷ್ಯನು ಘನತೆಯಿಂದ, ಗೌರವದಿಂದ ಬದುಕುವುದಕ್ಕೆ ಒಂದು ಅಗತ್ಯವಾದಂತಹ ಸಮಾಜವನ್ನ ನಿರ್ಮಾಣ ಮಾಡುವುದು ಈ ಸಂಘಟನೆಯ ಪ್ರಮುಖ ಉದ್ದೇಶವಾಗಿತ್ತು. ಯಾಕೆ ಅಂತಂದ್ರೆ ಭಾರತದಲ್ಲಿ ಇದ್ದಂತಹ ಅಸ್ಪೃಶ್ಯತೆ, ಜಾತಿ ಪದ್ಧತಿ, ಈ ಒಂದು ಪಿಡುಗುಗಳು ಸಮಾಜದಲ್ಲಿ ಮನುಷ್ಯನಿಗೆ ಘನತೆಯಿಂದ ಬದುಕುವುದಕ್ಕೆ ಆಸ್ಪದವನ್ನ ಕೊಡ್ತಾ ಇರ್ಲಿಲ್ಲ. ಓಕೆ, ಸೊ ಆದ್ದರಿಂದಾಗಿ ಈ ಪದ್ಧತಿಗಳನ್ನು ವಿರೋಧ ಮಾಡಿ ಪ್ರತಿಯೊಬ್ಬ ಮನುಷ್ಯನು ಯಾವುದೇ ಜಾತಿ ಇರಲಿ, ಧರ್ಮ ಇರಲಿ, ಘನತೆಯಿಂದ ಬದುಕುವ ಹಕ್ಕನ್ನು ಹೊಂದಿರುತ್ತಾನೆ ಅಂತ ಒಂದು ಸಮಾಜದ ನಿರ್ಮಾಣವನ್ನ ಮಾಡಬೇಕು ಅನ್ನೋದು ಈ ಒಂದು ಸಂಘಟನೆಯ ಉದ್ದೇಶವಾಗಿತ್ತು. ನಾರಾಯಣ ಗುರು ಅವರ ಪ್ರಮುಖ ಆಶಯ ಎಂದರೆ ಮಾನವ ಕುಲಕ್ಕೆ ಒಂದೇ ಜಾತಿ, ಒಂದೇ ಧರ್ಮ ಮತ್ತು ಒಬ್ಬನೇ ದೇವರು. ಬಹು ದೇವತಾರಾಧನೆ ಮತ್ತು ಬಹುಧರ್ಮ ಇವುಗಳನ್ನ ಅವರು ವಿರೋಧಿಸ್ತಾರೆ. ಇಡೀ ಮಾನವ ಕುಲಕ್ಕೆ ಇರುವಂತದ್ದು ಒಂದೇ ಜಾತಿ, ಒಂದೇ ಧರ್ಮ ಮತ್ತು ಒಬ್ಬನೇ ದೇವರು ಎನ್ನುವುದನ್ನ ಶ್ರೀ ನಾರಾಯಣ ಗುರುರವರು ಪ್ರತಿಪಾದಿಸ್ತಾರೆ. ಓಕೆ, ಅದೇ ರೀತಿಯಾಗಿ
ಈ ಒಂದು ಒಂದೇ ಧರ್ಮ ಒಂದೇ ದೇವರು ಅನ್ನುವಂಥದ್ದು, ಎಲ್ಲರೂ ಒಂದೇ ಅಂತ ಸಹಬಾಳ್ವೆ ಏಕತೆಯನ್ನ ಸಾಧಿಸಬೇಕು ಅಂತ ಅಂದ್ರೆ ಭಾರತದಲ್ಲಿ ಏನ್ ಬೇಕು ಮಕ್ಕಳ? ಶಿಕ್ಷಣ ಬೇಕು. ಎಲ್ಲೂ ಈ ಪ್ರಪಂಚದಲ್ಲಿ ಅಲ್ವಾ? ಸೊ ಇದನ್ನ ಸಾಧಿಸಲು ಶಿಕ್ಷಣವೇ ಮಾರ್ಗವೆಂದು ಸಾರಿದರು. ಕೆಳ ಸಮುದಾಯಗಳ ಪ್ರವೇಶ ನಿರಾಕರಿಸುತ್ತಿದ್ದ ದೇವಾಲಯಗಳಿಗೆ ಬದಲಾಗಿ ಪರ್ಯಾಯ ದೇವಾಲಯಗಳನ್ನ ಇವರು ಕಟ್ಟಿಸ್ತಾರೆ. ಸೊ ಇವಾಗ ಕೆಳ ಸಮುದಾಯಗಳು ಅಥವಾ ಅಸ್ಪೃಶ್ಯರು ಅಂತಂದ್ರೆ ಆ ಆ ಸಮಯದಲ್ಲಿ ಅವರಿಗೆ ದೇವಾಲಯಗಳಿಗೆ ಪ್ರವೇಶಕ್ಕೆ ನಿರ್ಬಂಧವಿತ್ತು. ಓಕೆ, ಸೊ ಈ ನಿರ್ಬಂಧ ಪ್ರವೇಶವನ್ನ ನಿರಾಕರಿಸುತ್ತಿದ್ದುದರಿಂದ ಅವರ ಒಂದು ಘನತೆ ಗೌರವಕ್ಕೆ ಧಕ್ಕೆ ಅಲ್ವಾ? ಸೊ ಪ್ರತಿಯೊಬ್ಬ ವ್ಯಕ್ತಿಯು ಘನತೆಯಿಂದ ಗೌರವದಿಂದ ಜೀವಿಸಬೇಕು ಅಂತಂದ್ರೆ ಆತನಿಗೆ ಎಲ್ಲರಿಗೂ ಒಂದೇ ಸಮಾನವಾದಂತಹ ನೀತಿ ನಿಯಮಗಳು ಬರಬೇಕು. ಓಕೆ, ಸೊ ಅದರಿಂದಾಗಿ ಕೆಳ ಸಮುದಾಯಗಳಿಗೆ ಪ್ರವೇಶ ನಿರಾಕರಿಸುತ್ತಿದ್ದ ದೇವಾಲಯಗಳಿಗೆ ಪರ್ಯಾಯ ಬೇರೆ ದೇವಾಲಯಗಳನ್ನ ಅವರು ಕಟ್ಟಿಸ್ತಾರೆ. ವೈಕಂ ಸತ್ಯಾಗ್ರಹ ಎಂಬ ದೇವಾಲಯ ಪ್ರವೇಶ ಚಳುವಳಿಯನ್ನು ಕೂಡ ಅವರು ಪ್ರಾರಂಭ ಮಾಡ್ತಾರೆ. ನಂತರ ಇದನ್ನು ಪೆರಿಯಾರ್ ಅವರು ಮುಂದುವರಿಸಿಕೊಂಡು ಹೋಗ್ತಾರೆ. ಓಕೆ, ಸೊ ಇಲ್ಲಿ ವೈಕಂ ಸತ್ಯಾಗ್ರಹ ಎಂಬಂತಹ ದೇವಾಲಯ ಪ್ರವೇಶ ಚಳುವಳಿಯನ್ನ ಪ್ರಾರಂಭಿಸ್ತಾರೆ. ಅದೇ ರೀತಿಯಾಗಿ ಗುರುವಾಯೂರು ದೇವಾಲಯ ಪ್ರವೇಶ ಚಳುವಳಿ ಇವರು ಮಾಡಿದಂತಹ ನಾರಾಯಣ್ ಗುರುರವರು ಮಾಡಿದಂತಹ ಗುರುವಾಯೂರು ದೇವಾಲಯ ಪ್ರವೇಶ ಚಳುವಳಿಯು ಕೂಡ ಒಂದು ಅತ್ಯಂತ ಪ್ರಮುಖವಾದ ಘಟನೆಯಾಗಿದೆ. ಸೊ ಈ ರೀತಿಯಾಗಿ ಶ್ರೀ ನಾರಾಯಣ್ ಗುರುರವರು ಸಮಾಜದಲ್ಲಿ ಏಕತೆ, ಸಮಾನತೆ ಮತ್ತು ಘನತೆಯಿಂದ ಗೌರವಿಸುವ ಜೀವಿಸುವ ಒಂದು ಸಮಾಜ ನಿರ್ಮಾಣಕ್ಕಾಗಿ ತಮ್ಮ ಪ್ರಯತ್ನವನ್ನ ಪಡ್ತಾರೆ ಮಕ್ಕಳು. ಓಕೆ, ಸೊ ಇದು ನಾರಾಯಣ ಗುರುರವರ ಒಂದು ಸಮಾಜ ಸುಧಾರಣೆಯ ಕಾರ್ಯಗಳು. ಓಕೆ, ಇಲ್ಲಿ ನಿಮ್ಗೆ ಸಮಾಜ ಸುಧಾರಕರು ಈ ಒಂದು ಪಾಠದಲ್ಲಿ 6 ಸಮಾಜಗಳಿವೆ ಅಲ್ವಾ? ಸೊ ಒಂದು ಬ್ರಹ್ಮ ಸಮಾಜವನ್ನ ಸ್ಥಾಪಿಸಿದವರು ರಾಜಾರಾಮ್ ಮೋಹನ್ ರಾಯ್. ಯುವ ಬಂಗಾಳಿ ಚಳುವಳಿಯನ್ನ ಹೆನ್ರಿ ವಿವಿಯನ್ ಡಿರೆಜಿಯರವರು 1820ರಿಂದ 1830ರಲ್ಲಿ ಪ್ರಾರಂಭ ಮಾಡ್ತಾರೆ. ಓಕೆ, ಸೊ ಆರ್ಯ ಸಮಾಜವನ್ನ ಸ್ಥಾಪಿಸಿದವರು ದಯಾನಂದ್ ಸರಸ್ವತಿಯವರು. ಪ್ರಾರ್ಥನಾ ಸಮಾಜದ ಸ್ಥಾಪಕರು ಆತ್ಮಾರಾಮ್ ಪಾಂಡುರಂಗರವರು. ಸತ್ಯಶೋಧಕ ಸಮಾಜವನ್ನ ಜ್ಯೋತಿಬಾ ಫುಲೆಯವರು ಸ್ಥಾಪಿಸ್ತಾರೆ. ಅದೇ ರೀತಿ ಥಿಯೋಸಾಫಿಕಲ್ ಸೊಸೈಟಿಯನ್ನ ಭಾರತದಲ್ಲಿ ಆನಿ ಬೆಸೆಂಟ್ ರವರು ಸ್ಥಾಪಿಸ್ತಾರೆ. ಈ ರೀತಿ ಈ ಕೆಲವೊಂದು ಸಂಘಟನೆಗಳನ್ನ ಯಾರು ಸ್ಥಾಪಿಸಿದರು ಅನ್ನೋದನ್ನ ನೀವು ನೆನ್ಪಿಟ್ಕೋಬೇಕು ಮಕ್ಕಳೇ. ಓಕೆನಾ? ಅದರ ಜೊತೆಗೆ ಆ ಸಮಾಜದ ಧ್ಯೇಯೋದ್ದೇಶಗಳೇನು, ಸಮಾಜ ಸುಧಾರಣೆಯ ಕಾರ್ಯಗಳು, ಅವು ಕೈಗೊಂಡಿರುವಂತಹ ಸಮಾಜ ಸುಧಾರಣೆಯ ಕಾರ್ಯಗಳೇನು ಅನ್ನೋದನ್ನು ಕೂಡ ನೀವು ನೆನ್ಪಿಟ್ಕೋಬೇಕಾಗತ್ತೆ. ಓಕೆ, ಸೊ ಇದಿಷ್ಟು ಈ ಒಂದು ಪಾಠದಿಂದ ಬಂದಿರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ಅದೇ ರೀತಿಯಾಗಿ ನೀವು ಬ್ರಹ್ಮ ಸಮಾಜ ಮತ್ತು ಇತರ ಪಾಯಿಂಟ್ಸ್ ಗಳನ್ನು ಕೂಡ ನೆನ್ಪಿಟ್ಕೋಬೇಕಾಗತ್ತೆ. ಓಕೆ, ಈಗ ನಾವು ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋಣ. 18 ಹಿಸ್ಟ್ರಿನಲ್ಲೇ ಅಂದ್ರೆ ಇತಿಹಾಸದಲ್ಲೇ ಇನ್ನೊಂದು ಚಾಪ್ಟರ್ನ ನಾವು ಕಂಟಿನ್ಯೂ ಮಾಡೋಣ. ಓಕೆನಾ? ಸೊ ಈ ಎಲ್ಲ ಸಮಾಜ ಸುಧಾರಕರು ಬಂದಿದ್ದು ಮತ್ತು ಸಮಾಜ ಸುಧಾರಣೆಯ ಕಾರ್ಯಗಳನ್ನ ಮಾಡಿದ್ದು ಮಾಡರ್ನ್ ಎಜುಕೇಶನ್ ನಿಂದ, ಆಧುನಿಕ ಶಿಕ್ಷಣದಿಂದ ಅನ್ನೋದನ್ನ ನೀವು ನಿನ್ನೆ ಪಾಠದಲ್ಲಿ ಕಲ್ತಿದ್ದೀರಾ ಅಲ್ವಾ ಮಕ್ಕಳೇ? ಸೊ ಆಧುನಿಕ ಶಿಕ್ಷಣದ ಪರಿಣಾಮ ಏನು ಅಂದ್ರೆ ಅಲ್ಲಿ ಅನೇಕ ಸಮಾಜ ಸುಧಾರಕರು ಹುಟ್ಟಿಕೊಂಡಿರುವಂಥದ್ದು. ರಾಜಾರಾಮ್ ಮೋಹನ್ ರಾಯ್ ಇರ್ಬೋದು ಅಥವಾ ಇತರ ಸಮಾಜ ಸುಧಾರಕರು. ಅವರು ಕೂಡ ಹಲವಾರು ಪತ್ರಿಕೆಗಳನ್ನ ಪ್ರಾರಂಭ ಮಾಡಿದ್ರು, ಜನರಲ್ಲಿ ಜಾಗೃತಿಯನ್ನ ಮೂಡಿಸೋದಿಕ್ಕೆ ಪ್ರಯತ್ನ ಪಟ್ರು. ಇದರಿಂದ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಪ್ರೇರೇಪಣೆ ಕೂಡ ಆಯಿತು. ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸೋದಕ್ಕೆ ಜನರಿಗೆ ಪ್ರೇರೇಪಣೆ ಕೂಡ ಸಿಕ್ತು. ಇವಾಗ ನಾವು 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎನ್ನುವಂತಹ ಚಾಪ್ಟರ್ ಅಲ್ಲಿ ಬಂದಿರುವಂತಹ ಕ್ವಶನ್ಸ್ ಗಳನ್ನ ನೋಡೋಣ ಮಕ್ಕಳೇ. ಓಕೆ, ಸೊ ಇದರಲ್ಲಿ ಕಲಿಕಾಂಶಗಳು ಏನು ಅಂತಂದ್ರೆ, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳನ್ನ ತಿಳಿಯುವುದು. ಯಾವ ರೀತಿ ಸ್ವಾತಂತ್ರ್ಯ ಸಂಗ್ರಾಮವು ಪ್ರಾರಂಭ ಆಯ್ತು, ಇದಕ್ಕೆ ಕಾರಣ ಏನು ಅನ್ನೋದನ್ನ ನೀವು ತಿಳಿಯುವುದು. ಓಕೆ, ಆಲ್ರೆಡಿ ನೀವು ತಿಳಿದಿದ್ದೀರಾ, ಇವಾಗ ರಿವೈಸ್ ಮಾಡೋದಷ್ಟೇ ಅಲ್ವಾ?
ಸೆಕೆಂಡ್ ಒನ್, ಎರಡನೇದಾಗಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತಕ್ಷಣದ ಕಾರಣವನ್ನ ತಿಳಿಯುವುದು. ತಕ್ಷಣವಾಗಿ ಏನು ಕಾರಣ ಅಂದ್ರೆ ಇಮ್ಮಿಡಿಯೇಟ್ ರೀಸನ್. ಓಕೆ. ಮೂರನೇದಾಗಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಸ್ಫೋಟ ಮತ್ತು ಅದರ ಹರಡುವಿಕೆಯನ್ನ ತಿಳಿಯುವುದು. ಹೇಗೆ ಸ್ವಾತಂತ್ರ್ಯ ಸಂಗ್ರಾಮ, ಸ್ಫೋಟ ಅಂತಂದ್ರೆ ಹೇಗೆ ಸ್ವಾತಂತ್ರ್ಯ ಸಂಗ್ರಾಮದ ಕಿಡಿ ಹೊತ್ತಿಕೊಂಡಿತ್ತು ಮತ್ತು ಅದು ಯಾವ ರೀತಿ ದೇಶದಲ್ಲಿ ಪ್ರಚಾರವಾಯಿತು, ಯಾವ ರೀತಿ ಹಬ್ಬಿತ್ತು, ಅದು ಯಾವ ರೀತಿ ಯಶಸ್ವಿ ಆಯ್ತು, ವಿಫಲವಾಯ್ತು, ಏನಾಯ್ತು ಅನ್ನೋದನ್ನ ತಿಳಿಯುವುದು. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆ, ನೋಡಿ ವಿಫಲತೆಯ ಕಾರಣಗಳು ಮತ್ತು ಅದರ ಪರಿಣಾಮಗಳು. ವಿಫಲವಾದ್ರೂ ಕೂಡ ಸೊ ಈ ಹೋರಾಟವು ಅನೇಕ ಪರಿಣಾಮಗಳನ್ನ ಉಂಟು ಮಾಡಿತ್ತು. ಸೊ ಆ ಪರಿಣಾಮಗಳು ಯಾವುವು ಅನ್ನೋದನ್ನ ಕೂಡ ನೀವು ಈ ಒಂದು ಪಾಠದಲ್ಲಿ ತಿಳ್ಕೊತೀರ ಮಕ್ಕಳ. ಓಕೆ. ಇಲ್ಲೂ ಕೂಡ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂಕಗಳ ಹಂಚಿಕೆ ಹೇಗಿರುತ್ತೆ ಅಂದ್ರೆ 3 ಅಂಕದ ಪ್ರಶ್ನೆಯನ್ನ ಒಂದು ಕೇಳ್ತಾರೆ ನಿಮ್ಗೆ. ಅದೇ ರೀತಿ ಒಟ್ಟು ಪ್ರಶ್ನೆ ಒಂದಿರುತ್ತೆ. ಸೊ ಟೋಟಲ್ ಮಾರ್ಕ್ಸ್ ಅಂಕಗಳು 3 ಮಾರ್ಕಿಗೆ ನಿಮ್ಗೆ ಈ ಒಂದು ಪಾಠದಿಂದ ಪ್ರಶ್ನೆಗಳು ಬರುತ್ತೆ. ಓಕೆನಾ? ಮೊದಲನೇ ಪ್ರಶ್ನೆ ನೋಡೋಣ. 1857ರ ದಂಗೆಗೆ ಬೀಜಾಂಕುರವಾದ ಘಟನೆ ಯಾವುದು ಅಂತ ಕೇಳಿದ್ದಾರೆ. ಬೀಜಾಂಕುರ ಅಂತಂದ್ರೇನು? ಇಮ್ಮಿಡಿಯೇಟ್ ರೀಸನ್. ಸೊ ಆ ಒಂದು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಇಂಬು ಕೊಟ್ಟ ಘಟನೆ ಯಾವುದು ಅಂತ. ಓಕೆನಾ? ಸೊ ಉತ್ತರ ನೋಡಿ. ರಾಯಲ್ ಎನ್ಫೀಲ್ಡ್ ಬಂದೂಕಿಗೆ ಬಳಸುತ್ತಿದ್ದ ತುಪಾಕಿಗೆ ಹಂದಿ ಮತ್ತು ದನದ ಕೊಬ್ಬನ್ನು ಸವರಿದ್ದಾರೆ ಎನ್ನುವಂತಹ ವದಂತಿಯು ಈ ಒಂದು ದಂಗೆಗೆ ಬೀಜಾಂಕುರವಾಯಿತು. ಈಗ ಭಾರತೀಯರು ಕೂಡ ಸೈನ್ಯದಲ್ಲಿ ಕೆಲಸ ಮಾಡ್ತಾ ಇದ್ರು ಅಲ್ವಾ? ಸೊ ಅಲ್ಲಿ ಹಿಂದೂಗಳು ಮತ್ತೆ ಮುಸಲ್ಮಾನರು, ಇತರ ಎಲ್ಲ ಧರ್ಮದವರು ಸೈನಿಕರು ಕೆಲಸ ಮಾಡ್ತಾ ಇದ್ರು. ಸೊ ರಾಯಲ್ ಎನ್ಫೀಲ್ಡ್ ಅವರಿಗೆ ಕೊಟ್ಟಂತಹ ರಾಯಲ್ ಎನ್ಫೀಲ್ಡ್ ಬಂದೂಕಿಗೆ ಬಳಸುತ್ತಿದ್ದ ತುಪಾಕಿಗೆ ಹಂದಿ ಮತ್ತು ದನದ ಕೊಬ್ಬನ್ನ ಸವರಿದ್ದಾರೆ ಎನ್ನುವಂತಹ ವದಂತಿ. ಹಂದಿ ದನದ ಕೊಬ್ಬನ್ನ ಸವರಿರುವುದು ಭಾರತೀಯ ಹಿಂದೂ ಸೈನಿಕರಿಗೆ ಒಂದು ಆಘಾತವಾಯಿತು. ಅದೇ ರೀತಿ ಹಂದಿ ಕೊಬ್ಬನ್ನ ಸವರಿರುವುದು ಭಾರತೀಯ ಮುಸ್ಲಿಂ ಸೈನಿಕರಿಗೆ. ಸೊ ಈ ಅವರವರ ಧರ್ಮದ ಒಂದು ಭಾವನೆಗೆ ಧಕ್ಕೆ ತಂದಿದ್ದರಿಂದ ಈ ಒಂದು ದಂಗೆಗೆ ಬೀಜಾಂಕುರ, ಇಮ್ಮಿಡಿಯೇಟ್ ರೀಸನ್ ಆಗೋದಕ್ಕೆ ಕಾರಣ. 500 ರೂಪಾಯಿ ರಿವ್ಯೂ ಮಾಡಿ ಅಂದ್ರೆ ಸ್ಯಾಲರಿ ನಾವು ಕೊಟ್ಬಿಟ್ಟಿದೀವಿ, ನಾವ್ ಲೆಕ್ಕ ಹಾಕೋತಾ ಇರೋದು 500 ರೂಪಾಯಿ ಡಿಟಿಪಿ ಮಾಡಿ. ಓಕೆ. ಎರಡನೇ ಪ್ರಶ್ನೆ. 1857ರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ರಾಜಕೀಯ ಕಾರಣಗಳು ಯಾವುವು? ಮೊದಲನೇದಾಗಿ ಬ್ರಿಟಿಷರು ಜಾರಿಗೆ ತಂದಿದ್ದ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯಿಂದಾಗಿ ಹಲವು ದೇಶಿ ರಾಜರು ತಮ್ಮ ರಾಜ್ಯಗಳನ್ನ ಕಳೆದುಕೊಳ್ಳಬೇಕಾಯಿತು. ಎರಡನೆಯದು, ಈ ನೀತಿಯಿಂದಾಗಿ ಸತಾರಾ, ಜೈಪುರ, ಝಾನ್ಸಿ, ಉದಯ್ಪುರ ಮೊದಲಾದ ಸಂಸ್ಥಾನಗಳು ಬ್ರಿಟಿಷರ ವಶವಾದವು. ಡಾಲ್ ಹೌಸಿಯು ತಂಜಾವೂರು ಮತ್ತು ಕರ್ನಾಟಕ ನವಾಬರಿಗಿದ್ದ ರಾಜ ಪದವಿಗಳನ್ನ ರದ್ದುಗೊಳಿಸ್ತಾನೆ. ಇದು 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ರಾಜಕೀಯ ಕಾರಣ ಏನು ಅಂತ ಕೇಳಿದ್ದಾರೆ ಮಕ್ಕಳು. ಈ ರಾಜಕೀಯ ಕಾರಣದಲ್ಲಿ ಮೊದಲನೇದಾಗಿ ಬ್ರಿಟಿಷರು ಜಾರಿಗೆ ತಂದಿದ್ದ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬಂತಹ ನೀತಿಯಿಂದಾಗಿ ಹಲವು ದೇಶಿ ರಾಜರು ತಮ್ಮ ರಾಜ್ಯಗಳನ್ನು ಕಳೆದುಕೊಳ್ಳಬೇಕಾಯಿತು. ಓಕೆ. ಸೊ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಂದ್ರೆ ಏನು? ಸೊ ರಾಜರಿಗೆ ಮಕ್ಕಳಿಲ್ಲ ಅಂತಂದ್ರೆ ಅವರು ದತ್ತು ತೆಗೆದುಕೊಂಡಂತಹ ಮಕ್ಕಳಿಗೆ ಯಾವುದೇ ರೀತಿಯ ಸಿಂಹಾಸನದ ಹಕ್ಕು ಇರೋದಿಲ್ಲ. ಈ ನೀತಿಯಿಂದಾಗಿ ಸತಾರಾ, ಜೈಪುರ, ಝಾನ್ಸಿ, ಉದಯ್ಪುರ ಮೊದಲಾದ ಸಂಸ್ಥಾನಗಳು ಬ್ರಿಟಿಷರ ವಶವಾಗ್ತವೆ. ಡಾಲ್ ಹೌಸಿಯು ತಂಜಾವೂರು ಮತ್ತು ಕರ್ನಾಟಕ ನವಾಬರಿಗಿದ್ದ ರಾಜ ಪದವಿಗಳನ್ನ ರದ್ದುಗೊಳಿಸ್ತಾನೆ. ಓಕೆ. ಮೊಘಲ್ ಚಕ್ರವರ್ತಿಯಾಗಿದ್ದಂತಹ ಔಧನ ನವಾಬ ಮೊದಲಾದ ರಾಜರುಗಳನ್ನ ಇಂಗ್ಲಿಷರು ಅಧಿಕಾರದಿಂದ ಪದಚ್ಯುತಗೊಳಿಸ್ತಾರೆ. ಸೊ ಇದರಿಂದಾಗಿ ರಾಜಕೀಯವಾಗಿ 1857ರ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಇದು ಕಾರಣ.
ಪರಿಣಾಮವಾಗಿ ಇವರನ್ನು ಅವಲಂಬಿಸಿದ ಲಕ್ಷಾಂತರ ಸೈನಿಕರು ನಿರುದ್ಯೋಗಿಗಳಾಗ್ತಾರೆ. ಓಕೆನಾ? ಸೊ ಇದು ಒಂದು ರಾಜಕೀಯ ಕಾರಣ ಆಗತ್ತೆ ಮಕ್ಕಳೇ. 1857ರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ. ಓಕೆ, ಮೂರನೇ ಪ್ರಶ್ನೆ, 1857ರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಆರ್ಥಿಕ ಕಾರಣಗಳು ಯಾವುವು? ಆರ್ಥಿಕ ಕಾರಣಗಳು ಅಂತಂದ್ರೆ ಇಂಗ್ಲೆಂಡಿನಲ್ಲಿ ನಡೆದಂತಹ ಕೈಗಾರಿಕಾ ಉಳಿದ ಪ್ರಶ್ನೆಗಳನ್ನ ನಾವು ಮುಂದಿನ ಕ್ಲಾಸಲ್ಲಿ ನೋಡೋಣ. ಓಕೆನಾ? ಥ್ಯಾಂಕ್ ಯು ಎವ್ರಿವನ್.